ಸ್ನೇಹಿತರೆ ನಮಸ್ಕಾರ. SRD ಕ್ಲಾಸಸ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಸ್ನೇಹಿತರೆ ಕಳೆದ 2 ದಿನಗಳಿಂದ ಒಂದು ವಿಷಯ ಚರ್ಚೆಯಲ್ಲಿತ್ತು. HSTR ಮತ್ತು PSTR ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಇದರಲ್ಲಿ ಬರವಣಿಗೆ ಪೇಪರ್‌ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತಂದು ಸಾಕಷ್ಟು ಸುದ್ದಿ ಮಾಡ್ತಾ ಇತ್ತು. ಬಟ್ ನಾನು ಹೇಳೋದೇನಂತಂದ್ರೆ ಅದು ಎಕ್ಸಾಮ್ ಪ್ಯಾಟರ್ನ್ ಇನ್ನು ಪರಿಶೀಲನೆ ಹಂತದಲ್ಲಿದೆ. ಸೊ ಭಯ ಬೇಡ, ನಂಬಿಕೆ ಇರ್ಲಿ ಅಂತ ಹೇಳ್ತೀನಿ. ಆ ನಂಬಿಕೆ ಯೂಟ್ಯೂಬರ್ಸ್ ಮೇಲೆ ಅಲ್ಲ, ನಿಮ್ಮ ಮೇಲೆ ಇರ್ಲಿ ಅನ್ನೋದು ನನ್ನ ಒಂದು ಸಣ್ಣ ಸಲಹೆ. ಯಾಕಂತಂದ್ರೆ ಇದು ಪರಿಶೀಲನೆ ಹಂತದಲ್ಲಿ ಇರೋದು ಒಂದು. ಆಗ್ಬಹುದು, ಆಗದೆ ಇರಬಹುದು. ಮ್ಯಾಕ್ಸಿಮಮ್ ಪರಿಶೀಲನೆ ಅವರು ಯೋಚನೆ ಮಾಡಿದಾರೆ ಅಂತಂದ್ರೆ ಆಗುತ್ತೆ ಅಂತ ಅರ್ಥ. ಸೊ ಆ ಒಂದು ಕಾರಣದಿಂದ ನಾನು ನಿಮಗೆ ಸಲಹೆ ಕೊಡೋದೇನಪ್ಪಾ ಅಂತಂದ್ರೆ ಬದಲಾವಣೆಗೆ ಒಪ್ಕೊಳ್ಬೇಕು. ಯಾಕಂತಂದ್ರೆ ಇಲ್ಲಿ ಈ ಒಂದು ವಿಷಯದ ಬಗ್ಗೆ ನಾನು ಸಾಕಷ್ಟು ಕಾಮೆಂಟ್ಸ್ ನೋಡಿದ್ದೆ. ಅಂದ್ರೆ ಅಕ್ಸ ಚಾನಲ್ ಅಲ್ಲಿ ಕಾಮೆಂಟ್ಸ್ ಅಬ್ಸರ್ವ್ ಮಾಡ್ತಾ ಇದ್ದೆ. ಅಲ್ಲಿ ದ್ವಂದ್ವ ನಿಲುವುಗಳಿದ್ವು. ಏನಂತಂದು ಸರ್ ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ ಈ ರೀತಿ ಚೇಂಜಸ್ ಆದ್ರೆ ಒಳ್ಳೆಯದು ಅಂತಂದು. ಯಾಕಂತಂದ್ರೆ ಸರ್ ಸೀರಿಯಸ್ ಆಸ್ಪಿರೆಂಟ್ ಸಿಗ್ತಾರೆ, ಒಳ್ಳೆ ಟೀಚರ್ ಸಿಗ್ತಾರೆ. ಸೊ ಅದು ಒಂದ್ ಕಡೆ. ಇನ್ನು ಕೆಲವೊಬ್ರು ಏನಂತಂದ್ರೆ ಸರ್ ಅಲ್ಲಿ ಕೆಲವೊಮ್ಮೆ ವ್ಯಾಲ್ಯೂಯೇಟರ್ಸ್ ಅಂದ್ರೆ ಇವ್ಯಾಲ್ಯೂಯೇಷನ್ ಮಾಡುವಂತ ಸಂದರ್ಭದಲ್ಲಿ ಮೋಸ ಆಗೋ ಸಾಧ್ಯತೆ ಇರುತ್ತೆ ಅಂತಂದ. ಬಟ್ ಅದು ದ್ವಂದ್ವ ನಿಲುವುಗಳು ಇದಾವೆ. ಯಾಕಂದ್ರೆ ಅವರ ಮನಸ್ಥಿತಿಗಳಿಗೆ ಯಾವುದು ಸರಿ ಅನ್ಸುತ್ತೆ ಅಲ್ಲಿ ಬರುತ್ತೆ. ಸೊ ಬಟ್ ನಾನು ಹೇಳೋದೇನಂತಂದ್ರೆ ಒಬ್ಬ ಆಸ್ಪಿರೆಂಟ್ ಆಗಿ ನೀವುಗಳು ಯೋಚನೆ ಮಾಡೋದು ಎಕ್ಸಾಮ್ ಪ್ಯಾಟರ್ನ್ ಡಿಸೈಡ್ ಮಾಡೋದು ನಮ್ಗಳ ಕೈಯಲ್ಲಿಲ್ಲ. ಸೊ ಹಾಗಾಗಿ ನಾವು ಏನಿದ್ರು ಕೂಡ ಓದೋದ್ರ ಕಡೆ ಗಮನ ಕೊಟ್ಟು ಅವರ ಒಂದು ಪ್ಯಾಟರ್ನ್‌ಗೆ ಬದಲಾವಣೆ ಮಾಡ್ಕೊಳ್ಬೇಕೇ ವಿನಃ ಈ ತರ ಓದೋದನ್ನ ನಿಲ್ಸೋದು ಒಳ್ಳೇದಲ್ಲ ಅಂತೇಳಿ ನನ್ಗನ್ಸುತ್ತೆ. ಸೊ ಹಾಗಾಗಿ ನೀವು ಎಷ್ಟು ಚಾನಲ್‌ಗಳನ್ನ ರೆಫರ್ ಮಾಡ್ತೀರಿ ಅಷ್ಟು ನಿಮ್ಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಹೋಗುತ್ತೆ. ಸೊ ಎಲ್ಲಿ ಅಥೆಂಟಿಕ್ ಸಿಗುತ್ತೆ ಅಲ್ಲಿ ಮಾಹಿತಿ ತಗೊಳ್ರಿ. ಓದೋದ್ರ ಕಡೆ ಜಾಸ್ತಿ ಟೈಮ್‌ನ ಕೊಡ್ರಿ. ಯಾಕಂತಂದ್ರೆ ಈ ಅನಾವಶ್ಯಕ ವಿಷಯಗಳ ಬಗ್ಗೆ ಸಾಕಷ್ಟು ತಿಳ್ಕೊಳ್ತಾ ಓದಂಗಿಲ್ಲ. ಓದೋದು ಕಡಿಮೆ ಆಗ್ತಾ ಹೋಗುತ್ತೆ. ಭಯ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ 2 ರೀಸನ್ ಇಂದ ಎಲ್ಲಿ ಅಥೆಂಟಿಕ್ ಮಾಹಿತಿ ಸಿಗುತ್ತೆ ಅಂತ ಒಂದು 2, 3 ಚಾನಲ್‌ಗಳನ್ನ ನೋಡ್ಕೊಂಡು ನೀವುಗಳು ಓದೋದ್ರ ಕಡೆ ಜಾಸ್ತಿ ಟೈಮ್ ಕೊಟ್ರೆ ಬಹಳಷ್ಟು ಒಳ್ಳೇದು. ಬಟ್ ಏನೇ ಆಗ್ಲಿ ಸ್ವಲ್ಪ ಒಂದಿಷ್ಟು ಈ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೆ. ಫಸ್ಟ್ ಒಂದನ್ನ ಯೋಚನೆ ಮಾಡಿ. ಯಾವ್ದನ್ನ ಬದಲಾಯಿಸಲು ಸಾಧ್ಯವಿಲ್ಲವೋ ಅದನ್ನ ಒಪ್ಕೊಳ್ಬೇಕು ಅಂತ ಹೇಳಿ ಹೇಳ್ತಾರೆ. ಇನ್ನು ಯಾವ್ದನ್ನ ಒಪ್ಕೊಳ್ಳಲು ಸಾಧ್ಯವಿಲ್ಲನೋ ಅದನ್ನ ಬದಲಾಯಿಸಬೇಕು. ಸೊ ಅವೆರಡು ಆಲ್ಟರ್ನೇಟ್ ಇದಾವೆ. ಸೊ ಇವಾಗ ನಾವು ಯಾವ್ದನ್ನ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ ಅದನ್ನ ಒಪ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಎಕ್ಸಾಮ್ ಪ್ಯಾಟರ್ನ್ ಏನಾದ್ರು ಚೇಂಜ್ ಮಾಡ್ತೀವಿ ಅಂತ ಹೇಳಿ ಬಿಟ್ರು ಅಂತಂದ್ರೆ ಸೆಂಡರ್ ರೂಲ್ ಅಲ್ಲಿ ಅದನ್ನ ನಾವು ಒಪ್ಕೊಳ್ಬೇಕು. ಇವಾಗ ಅದನ್ನ ನಾವು ಬದಲಾಯಿಸಕ್ ಸಾಧ್ಯ ಇಲ್ಲ. ಸೊ ಆ ಒಂದು ಕಾರಣದಿಂದ ಆ ಬದಲಾವಣೆಗೆ ನಾವು ಹೊಂದ್ಕೊಳ್ತಾ ಹೋಗಿ ನಾವೊಂದು ಜಾಬ್ ಪಡಿಬೇಕನ್ನೋದೇ ನಮ್ಮೆಲ್ಲರ ಒಂದು ಉದ್ದೇಶ ಆಗಿರ್ಬೇಕು. ಸೊ ಈ ಒಂದು ಹೊಸ ಪರೀಕ್ಷಾ ವಿಧಾನ ಪರಿಚಯ ಮಾಡೋದು ಇದು ಮೊದಲಲ್ಲ. ಯಾಕಂತಂದ್ರೆ 2022ರಲ್ಲಿ ಕೂಡ ಸಡನ್ ಆಗಿ ಪ್ಯಾಟರ್ನ್ ಚೇಂಜ್ ಆಯ್ತು. ಅದು ಬಿಫೋರ್ ಏನು ಅಷ್ಟು ಇಂಟಿಮೇಷನ್ ಇರ್ಲಿಲ್ಲ. ಲಾಸ್ಟ್ ಏನ್ ಡ್ರಾಫ್ಟ್ ಏನ್ ಬಿಟ್ಟಿದ್ರಲ್ಲ ಆ ಟೈಮಲ್ಲಿ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ ಅಂತೇಳಿ ಗೊತ್ತಾಯ್ತು. ಅಂದ್ರೆ ಯಾವ ರೀತಿ ರೈಟಿಂಗ್ ಪೇಪರ್ ಇತ್ತಲ್ಲಿ. ಬಟ್ ಕ್ವೆಷನ್ಸ್ 1 ಮಾರ್ಕ್ಸ್, 2 ಮಾರ್ಕ್ಸ್ ಏನ್ ಕ್ವೆಷನ್ಸ್ ಇದ್ವಲ್ಲ ಅವುಗಳನ್ನ ತೆಗ್ದು ಯಾಕಂದ್ರೆ ಟೈಮ್ ಸೆಟ್ ಆಗಲ್ಲ ಅನ್ನೋದು ಒಂದು ಉದ್ದೇಶ ಇತ್ತಲ್ಲಿ. ಅಷ್ಟು ಕ್ವೆಷನ್ಸ್ ಇದ್ದಾಗ ಅಷ್ಟು ಬರ್ಲಿಕ್ಕೆ ಆಗಲ್ಲ ಆಸ್ಪಿರೆಂಟ್ಸ್ ಕೈಯಲ್ಲಿ ಅಂತಂದಾಗ 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಕ್ವೆಷನ್ಸ್‌ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅಲ್ಲಿ ವರ್ಡ್ಸ್ ಲಿಮಿಟ್ ಕೊಟ್ರು. 3 ಮಾರ್ಕ್ಸ್‌ಗೆ 30 ವರ್ಡ್ಸ್, 4 ಮಾರ್ಕ್ಸ್‌ಗೆ 40 ವರ್ಡ್ಸ್ ಲಿಮಿಟ್ ಅಲ್ಲಿ ಅವ್ರು ಏನ್ ಎಕ್ಸ್‌ಪೆಕ್ಟ್ ಮಾಡ್ತಾರೆ ಅದನ್ನ ಬರಿಬೇಕು ಅಂತೇಳಿ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಈಗ ಇಲ್ಲಿ ಕೂಡ ಒಂದಿಷ್ಟು ಬದಲಾವಣೆಗಳು ಆಗ್ಬಹುದೇನೋ. ಆ ಒಂದು ಕಾರಣದಿಂದ ಅದು ನೀವು ಎರಡಕ್ಕೂ ಕೂಡ ಸಿದ್ಧತೆ ಮಾಡ್ಕೊಂಡಿದ್ರೆ ಯಾವುದೇ ತೊಂದ್ರೆ ಆಗಲ್ಲ. ಇಲ್ಲಿ ನೋಡಿ ಬರವಣಿಗೆಗೆ ಯಾವ ರೀತಿ ಬರವಣಿಗೆಗೋಸ್ಕರನೇ ಸಪರೇಟ್ ಸಿಲೆಬಸ್ಸು, ಈ ಆಬ್ಜೆಕ್ಟಿವ್ ಟೈಪ್‌ಗೆ ಸಪರೇಟ್ ಸಿಲೆಬಸ್ ಅಂತೂ ಇಲ್ಲ. ಸಿಲೆಬಸ್ ಇರೋದು ಒಂದೇ. ಸೊ ಸಿಲೆಬಸ್ ಒಂದೇ ಇದ್ದಾಗ ನಾವ್ ಯಾಕೆ ಓದೋದ್ರಿಂದ ಡೈವರ್ಟ್ ಆಗ್ಬೇಕು? ಸರಿ ಓಕೆ. ಇವಾಗ ಸರ್ ಆಬ್ಜೆಕ್ಟಿವ್ ಟೈಪ್ಸ್ ಇರೋದ್ರಿಂದ ನಾವು ಸಿಂಪಲ್ ಆಗಿ ಓದ್ತಾ ಹೋಗ್ತೀವಿ. ರೈಟಿಂಗ್ ಪ್ರಾಕ್ಟೀಸ್ ಮಾಡಿರಲ್ಲ ಅಂತೇಳಿ ಹೇಳ್ತಾರೆ. ಸೊ ಈಗ ನಾನ್ ನಿಮ್ಗೆ ಸಜೆಸ್ಟ್ ಮಾಡೋದೇನಂತಂದ್ರೆ ರೈಟಿಂಗ್ ಪ್ರಾಕ್ಟೀಸ್ ಈಗ್ಲಿಂದಾನೇ ಸ್ಟಾರ್ಟ್ ಮಾಡೋದು ಒಳ್ಳೇದು. ಅಂದ್ರೆ ಯಾವ ಹಂತದಲ್ಲಿ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಬೇಕಂತಂದು ಇದೇ ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ. ಸೊ ಏನೇ ಇರ್ಲಿ, ಒಬ್ಬ ವ್ಯಕ್ತಿ ಏನು ಸ್ಟಡಿ ಮಾಡಿದ್ದಾನೆ, ಆ ಸ್ಟಡಿ ಮಾಡಿದ್ದು ತಲೆಯಲ್ಲಿದ್ದಾಗ ಅದು ತಾನಾಗೆ ಬರವಣಿಗೆ ರೂಪದಲ್ಲಿ ಬರ್ತಾ ಹೋಗುತ್ತೆ. ಸೊ ಸುಮ್ನೆ ಜಸ್ಟ್ ಆ ಬುಲೆಟ್ ಪಾಯಿಂಟ್ಸ್‌ನ ನಾವು ಓದ್ಕೊಂಡು ಹೋಗಿದೀವಿ ಸರ್ ಅಂತಂದ್ರೆ, ಅದು ಜಸ್ಟ್ ಅದಕ್ಕೆ ಹೊಣೆಗಾರರು ನಾವೇ ಆಗ್ತೀವಿ ವಿನಃ ಈ ಒಂದು ಎಕ್ಸಾಮ್ ನಡೆಸೋರಾಗಲ್ಲ. ಸೊ ನಮ್ಗೆ ಜಾಬ್ ಬೇಕಷ್ಟೇ. ನಾವು ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ ಅದೆಲ್ಲ ನಮ್ಗಳೇ ಬಿಟ್ಟಿರೋದು. ನಮ್ಮ ಒಂದು ಬ್ಯಾಕ್‌ಗ್ರೌಂಡ್‌ಗಳನ್ನ, ನಮ್ಮ ಒಂದು ಪರಿಸ್ಥಿತಿಗಳನ್ನ ನಾವು ಅರ್ಥ ಮಾಡ್ಕೊಂಡಿದ್ರೆ, ಸೊ ಓದೋದ್ರ ಕಡೆ ಆದಷ್ಟು ಬೇಗ ಅಡ್ಜಸ್ಟ್ ಆಗಿ ಓದೋದನ್ನ ಆರಂಭ ಮಾಡ್ತೀವಿ. ಇಲ್ಲಾಂತಂದ್ರೆ ಡೈಲಿ ಇಂಥವು ಸುಮಾರು ಒಂದು 50 ವಿಡಿಯೋಗಳನ್ನ ನೋಡ್ಕೊಂತ
ಓದೋದನ್ನ ಬಿಟ್ಟು ಇವಾಗ ಇದೇ ಭಯದಲ್ಲಿ ಟೈಮ್ ವೇಸ್ಟ್ ಮಾಡೋ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ಸಜೆಸ್ಟ್ ಮಾಡೋದೇನಂತಂದ್ರೆ ಫಸ್ಟ್ ಓದೋದನ್ನ ಆರಂಭ ಮಾಡಿ. ಅದನ್ನ ಮುಂದೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಅಂದ್ರೆ ಏನು ಇನ್ನೊಂದು 2-3 ಡೇಸ್ ಅಲ್ಲಿ ಬಿಡ್ತಾರಂತ ಹೇಳ್ತಾರಲ್ಲ. ಸೊ ಅವಾಗ ಅದನ್ನ ಒಪ್ಕೊಳ್ಳೋಣ. ಅದು ಏನಾಗುತ್ತೆ ಅನ್ನೋದನ್ನ. ಬಟ್ ಇವಾಗ ಹೇಳ್ತಾ ಇರೋದೇನಂತಂದ್ರೆ ಟೈಮ್ ವೇಸ್ಟ್ ಮಾಡ್ಲಾರ್ದಂಗೆ ಓದಿದ್ರೆ ಒಳ್ಳೇದು ಅಂತ ಹೇಳ್ತೀನಿ. ಯಾಕಂದ್ರೆ HSTR ಆಗ್ಲಿ, PSTR ಆಗ್ಲಿ, GPSTR ಆಗ್ಲಿ ಸಿಲೆಬಸ್ ಅನ್ನೋದು ಹೆವಿ ಇದೆ. ನೀವು ಅಬ್ಸರ್ವ್ ಮಾಡಿರ್ಬೋದು ಈ 6 to 10th ಬುಕ್ಸ್‌ನ ನೀವು ಎಷ್ಟು ಸಲ ಓದ್ತಿರೋ ಅಷ್ಟು ಹೊಸದಂತಾನೆ ಅನ್ಸ್ತಾ ಇದೆ. ಅಂದ್ರೆ ಏನೋ ಪ್ರತಿ ಬಾರಿ ಓದೋ ಸಮಯದಲ್ಲಿ ಏನೋ ಒಂದು ಹೊಸ ವಿಷಯಗಳನ್ನ ಅರ್ಥ ಮಾಡ್ಕೊಳ್ತಾ ಇದೀವಿ. ಇವನ್ ಆಸ್ ಎ ನಾನ್ ಟೀಚರ್ ಆಗಿ ಕೂಡ ನಾನು ಪಾಠ ಮಾಡೋ ಸಮಯದಲ್ಲಿ ಬಿಫೋರ್ ಪ್ರಿಪೇರ್ ಆದಾಗ ಪ್ರತಿ ವರ್ಷ ಒಂದೊಂದು ರೀತಿಯ ಕಲ್ಪನೆಗಳು ಆ ಒಂದು ಪಾಠದಿಂದ. ಸೊ ಆ ಒಂದು ಕಾರಣದಿಂದ ನಿಮ್ಗೆ ಹೇಳ್ತಾ ಇದೀನಿ. ನೀವು ಅಲ್ಲಿ ಎಫರ್ಟ್ಸ್ ಹಾಕಿ ನೀವು ಓದಿದ್ರಂತಂದ್ರೆ ಸಕ್ಸಸ್ ಅಂತೂ ಆಗ್ತೀರಾ. ಇಲ್ಲ ಜಸ್ಟ್ ಇದನ್ನೇ ಡೈಲಿ ಕೇಳೋದು, ಭಿಕ್ಷೆ ಹಾಕಂದ ತಕ್ಷಣ ಭಯ ಬೀಳೋದು. ಯಾಕೆ ಭಿಕ್ಷೆ ಹಾಕೋದು? ಒಬ್ಬ ಓದಿದ ವ್ಯಕ್ತಿ ರೈಟಿಂಗ್ ಕೊಟ್ರು ಬರೀತಾನೆ, ಆಬ್ಜೆಕ್ಟಿವ್ ಕೊಟ್ರು ಕೂಡ ಸಕ್ಸಸ್ ಆಗ್ತಾನೆ. ಬಟ್ ಇಲ್ಲಿ ನಾವು ಓದೋ ವಿಧಾನ ಬದಲಿಸ್ಕೊಳ್ಬೇಕೇ ವಿನಃ ಭಯ ಬೀಳೋದು ಅವಶ್ಯಕತೆ ಇಲ್ಲ. ನೋಡ್ರಿ ನಾನು ಥರ್ಡ್ ಪಾಯಿಂಟ್ ಇಲ್ಲಿ ಕೊಟ್ಟಿದ್ದೆ. ಪರೀಕ್ಷೆಗೆ ಅನುಗುಣವಾಗಿ ಓದೋದನ್ನ ಬದಲಿಸ್ಕೊಳ್ಬೇಕೇ ವಿನಃ ಕಥೆಗಳನ್ನ ಕೇಳುತ್ತಾ ಕುಳಿತುಕೊಳ್ಳೋದಲ್ಲ. ಅಂದ್ರೆ ಜಸ್ಟ್ ಏನ್ ಬೇಕು ಮಾಹಿತಿ ಅಷ್ಟೊಂದು ತಗೊಳ್ಬೇಕು. ನೆಕ್ಸ್ಟ್ ಮಿನಿಟ್ ಓದೋದ್ರ ಕಡೆ ಗಮನ ಕೊಡ್ಬೇಕು. ಇಲ್ಲ ಅದು ಹಂಗಾಯ್ತು, ಇದು ಹಿಂಗಾಯ್ತು, ಸುಮಾರು ಜನ ಜೊತೆ ನೀವು ಚರ್ಚೆ ಮಾಡ್ತಾ ಹೋದಂಗೆಲ್ಲ ಅದು ಗೊಂದಲಕ್ಕೆ ಕಾರಣ ಆಗುತ್ತೆ ವಿನಃ ಸ್ಪಷ್ಟತೆ ಅಂತೂ ಸಿಗಲ್ಲ. ಸೊ ಇದೇ ವಿಷಯಕ್ಕೆ ಎಷ್ಟೋ ಜನ ಕಾಲ್ ಮಾಡ್ತಾ ಇದಾರೆ. ಸರ್ ಅದಾಗತ್ತಾ, ಇದಾಗತ್ತಾ, ಹೆಂಗ್ ಓದ್ಬೇಕು ಗೊತ್ತಾಗ್ತಿಲ್ಲ. ಹೆಂಗ್ ಓದ್ಬೇಕು ಗೊತ್ತಾಗ್ತಿಲ್ಲ, ಫಸ್ಟ್ ಓದೋದನ್ನ ಆರಂಭ ಮಾಡ್ರಿ. ಹೆಂಗ್ ಓದ್ಬೇಕಂತ ಹೇಳಿ ಗೊತ್ತಾಗ್ತಾ ಹೋಗುತ್ತೆ. ಅದಾದ ನಂತರ ಪರೀಕ್ಷಾ ವಿಧಾನ ಯಾವುದೇ ಇರ್ಲಿ, ಓದಿರೋ ವಿಷಯ ತಲೆಯಲ್ಲಿ ಇರ್ಲಿ ಅಂತ ಹೇಳಿ ಹೇಳ್ತೀನಿ. ಯಾಕೆ ಓದಿರೋ ವಿಷಯ? ಇಲ್ಲಿ ನೋಡಿ, ನಿಮ್ಗೆ ಒಂದು ವಿಷಯದ ಬಗ್ಗೆ ಸ್ಪಷ್ಟತೆ ಇತ್ತು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈ ವಾಯುಗೋಳದ ಬಗ್ಗೆ ಸಂಪೂರ್ಣ ಸ್ಪಷ್ಟತೆ ಇತ್ತು ಅಂತಂದ್ರೆ, ಈ ವಾಯುಗೋಳದ ಪದರಗಳ ಬಗ್ಗೆ ಅವನು ಎಂತ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ರೈಟಿಂಗ್ ಅಲ್ಲೂ ಬರೆಯೋ ಅಬಿಲಿಟಿ ಇರುತ್ತೆ. ವಿತ್ ಆಬ್ಜೆಕ್ಟಿವ್ ಟೈಪ್ ಏನೇ ಅನಲೈಟಿಕ್ ಕ್ವಶನ್ಸ್ ಕೊಟ್ಟರು ಕೂಡ ನಾವಲ್ಲಿ ಅಟೆಂಡ್ ಮಾಡ್ಬೋದು. ಸೊ ಹಂಗೆ ಯಾವುದೇ ಒಂದು ವಿಷಯದ ಬಗ್ಗೆ ನಮಗೆ ಸ್ಪಷ್ಟತೆ ಅಂತ ಕಡ್ಡಾಯವಾಗಿ ಇರಲೇಬೇಕು. ಅದಾದ ನಂತರ ಸಪೋಸ್ ಏನಾದರೂ ರೈಟಿಂಗ್ ಪೇಪರ್ ಇಂಟ್ರೊಡ್ಯೂಸ್ ಮಾಡಿದ್ರೆ ನಾವು ನೋಟ್ಸ್ ಯಾವಾಗ ಮಾಡಬೇಕು, ನೋಟ್ಸ್ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಬಟ್ ಇಲ್ಲಿ ಯಾಕೆ ಈ ಒಂದು ಪಾಯಿಂಟ್ನ ಕೊಟ್ಟೆ ಅಂತಂದ್ರೆ, ಸರ್ ಯಾವ ಹಂತದಲ್ಲಿ ನೋಟ್ಸ್ ಮಾಡಿದ್ರೆ ಉತ್ತಮ ಅಂತಂದ್ರೆ, ಫಸ್ಟ್ ನಿಮ್ಗೆ ಹೇಳೋದೇನಂತಂದ್ರೆ 2 ಅಥವಾ 3 ರೌಂಡು ರೀಡಿಂಗ್ ಅಲ್ಲಿ ರಿವಿಷನ್ ಮಾಡ್ಕೊಳ್ರಿ. ಅಂದ್ರೆ ಆ ಕಡೆ ನಿಮ್ಗೆ ನೋಟಿಫಿಕೇಶನ್ ಆದ್ಮೇಲೆ ಸಂಪೂರ್ಣ ನೀವು ರೈಟಿಂಗ್ಗೆ ಟೈಮ್ ಕೊಟ್ರೆ ಸರಿ ಹೋಗುತ್ತೆ. ಯಾಕಂತಂದ್ರೆ ನಿಮ್ ತಲೆಯಲ್ಲೇ ವಿಷಯ ಇಲ್ಲದೆ ಇದ್ದಾಗ ಆ ರೈಟಿಂಗ್ ಪ್ರಾಕ್ಟೀಸ್ ನೀವು ಮಾಡ್ತಾ ಹೋದ್ರು ಕೂಡ ಅದು ನೆನ್ಪುಳಿಯಲ್ಲ. ಸೊ ಫಸ್ಟ್ ನೀವು ರಫ್ ಆಗಿ ಆದ್ರೂ ನೋಟ್ಸ್ ಬರೀರಿ ಅಥವಾ ಪ್ರಾಕ್ಟೀಸ್‌ಗೋಸ್ಕರ ನೋಟ್ಸ್ ಬರೀರಿ, ಸಂಬಂಧ ಇಲ್ಲ. ನೀವು ಬರ್ದಿರೋಂಥ ನೋಟ್ಸು, ಆ ನೋಟ್ಸ್ ನೋಡಿ ಯಾರು ನಿಮ್ಗೆ ಜಾಬ್ ಕೊಡಲ್ಲ. ಫಸ್ಟ್ ಏನ್ ಹೇಳ್ತೀನಿ ಅಂತಂದ್ರೆ, ನೋಟ್ಸ್ ಅಲ್ಲಿ ಇರೋ ವಿಷಯ ತಲೆಯಲ್ಲಿರ್ಲಿ. ತಲೆಯಲ್ಲಿದ್ರೆ ಮಾತ್ರ ಅದು ಬರ್ಲಿಕ್ಕಾಗುತ್ತೆ, ಮತ್ತೆ ನಮಗೆ ನೌಕರಿ ಸಿಗ್ಬಹುದು. ನೋಟ್ಸ್ ನಾವು ಸುಮಾರು ಒಂದು 20 ಟೈಪ್ಸ್ ಪೆನ್‌ಗಳನ್ನ ಬಳಸಿ, ಕಲರ್ ಬಳಸಿ ಅದನ್ನ ನಾವ್ ಎಲ್ಲಿಯಾದ್ರೂ ಪ್ರೆಸೆಂಟೇಷನ್ ಮಾಡಕ್ ಹೋಗ್ತೀವಾ? ಇಲ್ಲ. ಸೊ ಆ ಒಂದು ಕಾರಣದಿಂದ ನೋಟ್ಸ್ ಅಲ್ಲಿ ಏನು ವಿಷಯ ಐತಲ್ಲ ಅದು ಪಕ್ಕಕ್ಕಿರ್ಲಿ, ತಲೆಯಲ್ಲಿ ವಿಷಯ ಇರ್ಲಿ ಅಂತ ಹೇಳಿ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ನೀವೇನ್ ಮಾಡ್ಬೇಕಂದ್ರೆ 2-3 ರೌಂಡ್ಸ್ ಏನ್ ಮಾಡಿ ರಿವಿಷನ್ ಮಾಡ್ಕೊಳ್ರಿ ಫಸ್ಟ್ ಸಿಲೆಬಸ್ ಮಾಡ್ಕೊಂಡು, ಅದು ಯಾವಾಗ ನಮ್ಗೆ ಗೊತ್ತಾಗುತ್ತೆ ಫೈನಲ್ ಆಗಿ, ಆವಾಗಿಂದ ಸ್ವಲ್ಪ ಟೆಸ್ಟ್‌ಗಳನ್ನ ತಗೊಳ್ರಿ. ಟೆಸ್ಟ್‌ಗಳನ್ನ ತಗೊಂಡು ಅಥವಾ ನೀವೇ ಒಂದು 10-15 ಕ್ವೆಷನ್ಸ್ ತಗೊಂಡು ಅದಕ್ಕೆ ನೀವು ಬರೀಲಿಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಯಾಕಂದ್ರೆ LBAದಲ್ಲೂ ಕೂಡ ಸಾಕಷ್ಟು ಕ್ವೆಷನ್ಸ್ ಇದಾವೆ. ಆ ಕ್ವೆಷನ್ಸ್‌ನ ರೈಟಿಂಗ್ ಕ್ವೆಷನ್ಸ್ ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಅದರಿಂದನೇ ಆನ್ಸರ್ಸ್ ಇದಾವೆ. ಸೊ ಈ ಒಂದು ವಿಷಯ ಕೂಡ ನೀವು ಗಮನದಲ್ಲಿ ಇಟ್ಕೊಂಡು ನೀವು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ HSTR ಪರೀಕ್ಷೆಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ, ಸ್ವಲ್ಪ ನೀವು ಕೇರ್‌ಫುಲ್ ಆಗಿದ್ರೆ ಒಳ್ಳೇದು. ಯಾಕಂತಂದ್ರೆ ಈ ಒಂದು ಸಪೋಸ್ ಈ ರೈಟಿಂಗ್ ಪೇಪರ್ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತಂದ್ರೆ, ಅಲ್ಲಿ ಸಾಕಷ್ಟು ಡಿಫಿಕಲ್ಟೀಸ್ ನೀವು ಫೇಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಸಿಲೆಬಸ್ ಹೆವಿ ಐತೆ. ಈ GK ಟಾಪಿಕ್ಸ್‌ನ ಈ ಸೋರ್ಸ್ ಕಲೆಕ್ಟ್ ಮಾಡೋದೇ ಕೂಡ ಒಂದಷ್ಟು ಹೆವಿ ಅನ್ಸುತ್ತೆ. ಅದ್ರ ಜೊತೆಗೆ ಇಲ್ಲಿ PU ಲೆವೆಲ್‌ಗೂ ಕೂಡ ಹೋಗೋ ಸಾಧ್ಯತೆ ಇರುತ್ತೆ. ಸೊ ಆ ಒಂದು ಕಾರಣದಿಂದ ಸ್ವಲ್ಪ ಡೆಪ್ತ್ ಲೆವೆಲ್‌ಗೆ ಅಲ್ಲಿ ಕೇಳ್ಬಹುದು. ಈ ಎಲ್ಲಾ ಅಂಶಗಳ ಕಾರಣದಿಂದ ನೀವು ಸ್ವಲ್ಪ ಸೀರಿಯಸ್ ಆಗಿ ಓದಿದ್ರೆ ಒಳ್ಳೇದು. ಇನ್ನು PSTR ಅವರು ಡೌಟ್ ಏನಂತಂದ್ರೆ, ಸರ್ PSTR ಅಲ್ಲಿ 1 to 5th ಆರ್ 1 to 8th ಸಿಲೆಬಸ್ ಇರುತ್ತೆ. ಸಾರಿ 1 to 8th ಇರುತ್ತೆ ಅಥವಾ 1 to 10th ಬಂದ್ರು ಕೂಡ ಬರ್ಬೋದು.
ಅಲ್ಲಿ ಯಾವ ರೀತಿ ಬರವಣಿಗೆ ಇರುತ್ತೆ ಸರ್. ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಒಳ್ಳೆ ಟೀಚರ್ಸ್ ಬರ್ಲಿ, ನಾಲೆಜಬಲ್ ಟೀಚರ್ಸ್ ಬರ್ಲಿ ಅಂತಂದು. ಅವ್ರು ಹೆಂಗಾದ್ರೂ ಫ್ರೇಮ್ ಮಾಡ್ಬೋದು ಕ್ವಶನ್ಸ್. ನಾವು ಊಹೆ ಸರ್, ಅಲ್ಲಿ ಫ್ರೇಮ್ ಆಗಲ್ಲ, ಇಲ್ಲಿ ಫ್ರೇಮ್ ಆಗಲ್ಲ, ಅದು ನಮ್ಮ ಊಹೆ ಅಷ್ಟೇ. ಬಟ್ ಎಕ್ಸಾಮ್ ಪ್ಯಾಟರ್ನ್ ಸೆಟ್ ಮಾಡೋರು, ಎಕ್ಸಾಮ್ ಕ್ವಶನ್ ಪೇಪರ್ ಸೆಟ್ ಮಾಡೋರು, ಅವ್ರು ಇದನ್ನೆಲ್ಲ ಯೋಚನೆ ಮಾಡಿನೇ ಕ್ವಶನ್ ಪೇಪರ್ ತೆಗ್ದಿರ್ತಾರೆ. ಮತ್ತೆ ನಮ್ಮಿಂದ ಏನ್ ಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡೇ ಅವ್ರು ಕ್ವಶನ್ಸ್ ತೆಗ್ದಿರ್ತಾರೆ. ಇನ್ನೊಂದು, ಯಾವುದೇ ಒಂದು ಪ್ರಶ್ನೆ ನಾವು ಸಾಮಾನ್ಯವಾಗಿ ಟೆಸ್ಟ್‌ಗಳನ್ನ ತೆಗ್ದಾಗ ಜಸ್ಟ್ ಯಾವ್ದೋ ನೋಡ್ತೀವಿ, ಏನೋ ಕ್ವಶನ್ಸ್ ಫ್ರೇಮ್ ಮಾಡ್ಬಿಡ್ತೀವಿ. ಬಟ್ ಒಂದು ಈ ನಮ್ಮ ಟೀಚಿಂಗ್ ಪೋಸ್ಟ್ ಅಲ್ಲಿ ಏನಾದ್ರು ಕ್ವಶನ್ಸ್ ಫ್ರೇಮ್ ಆಗ್ತಾ ಇದ್ವು ಅಂದ್ರೆ, ಅವು ಲರ್ನಿಂಗ್ ಔಟ್‌ಕಮ್ಸ್ ಏನಂತ ಕರಿತೀವಲ್ಲ, ಕಲಿಕಾ ಫಲಗಳು, ಆ ಕಲಿಕಾ ಫಲಗಳ ಆಧಾರದ ಮೇಲೆನೆ ಕ್ವಶನ್ಸ್ ಫ್ರೇಮ್ ಆಗೋ ಚಾನ್ಸಸ್ ಇದೆ. ಈವನ್ LBA ದಲ್ಲೂ ಕೂಡ ಕ್ವಶನ್ಸ್ ಫ್ರೇಮ್ ಆಗೋದು ಯಾವ್ದು ಕಲಿಕಾ ಫಲಗಳ ಆಧಾರದ ಮೇಲೆ ಕ್ವಶನ್ಸ್ ಫ್ರೇಮ್ ಆಗುತ್ತೆ. ಸೊ ಆ ಒಂದು ಕಾರಣದಿಂದ ಅವುಗಳ ಕಡೆ ಸ್ವಲ್ಪ ಗಮನ ಕೊಡ್ರಿ. ಅದಾದ ನಂತರ ದಿನಕ್ಕೆ 8ರಿಂದ 10 ತಾಸುಗಳ ಓದು ಅಗತ್ಯ ಆಗಿರುತ್ತೆ. ಯಾಕಂತಂದ್ರೆ ಇವಾಗ ಯಾರೆಲ್ಲ ಹೊಸದಾಗಿ ಆರಂಭ ಮಾಡ್ತಾ ಇದ್ದಾರೆ ಆಸ್ಪಿರೆಂಟ್ಸ್, ಪರ್ ಡೇ 8 to 10 ಅವರ್ಸ್ HSTRಗೆ ಕೊಡ್ಲೇಬೇಕು. ಈ ಒಂದು ಸಮಯ ಅಂದ್ರೆ ಮಹಾ ಅಂದ್ರೆ ನಿಮ್ಗೆ ಎಕ್ಸಾಮ್ ಎಲ್ಲ ಸೇರ್ಕೊಂಡು 3 to 4 ಮಂತ್ಸ್ ಸಿಗ್ಬೋದು ಸರ್. ಈ ಎಕ್ಸಾಮ್ ನೋಟಿಫಿಕೇಶನ್ ಮುಂದೆ ಹೋಗ್ತಾ ಇರೋದೇ ಒಂದು ದೊಡ್ಡ ತಲೆನೋವಾಗಿದೆ, ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಬಟ್ ಅದು ಮುಂದೆ ಹೋಗುತ್ತೆ ಅಂತಂದು ನಾವುಗಳು ಓದೋದನ್ನ ನಿಲ್ಸಕ್ಕಾಗಲ್ಲ. ಸೊ ಅದನ್ನು ಕೂಡ ಕಂಟಿನ್ಯೂ ಮಾಡ್ಲೇಬೇಕಾಗುತ್ತೆ. ಇಷ್ಟು ಇದ್ದಾಗ ಮಿನಿಮಮ್ 8ರಿಂದ 10 ತಾಸು ನೀವು ಸ್ಟಡಿಗೆ ಟೈಮ್ ಕೊಡ್ಲೇಬೇಕು. ಕೊನೆಯದಾಗಿ ನಾನು ನಿಮ್ಗೆ ಹೇಳ್ತಾ ಇರೋದೇನಂತಂದ್ರೆ, ನಂಬಿಕೆ ಇರ್ಲಿ, ಭಯ ಬೇಡ. ಸೊ ಆ ನಂಬಿಕೆ ನಿಮ್ ಮೇಲೆ ಇರ್ಲಿ. ಯಾರೋ ಒಬ್ಬ ಏನೋ ಹೇಳ್ತಾನೆ, ಯಾವ್ದೋ ಒಂದ್ ಏನೋ ಕೇಳ್ತೀವ, ಅವೆಲ್ಲ ಬಿಟ್ಬಿಡ್ರಿ. ನೀವ್ ಎಷ್ಟು ಚರ್ಚೆ ಮಾಡ್ತಾ ಹೋಗ್ತೀರಾ, ಎಷ್ಟು ಬೇರೆ ಬೇರೆ ಕಡೆ ಮೈಂಡ್ ಡೈವರ್ಟ್ ಮಾಡ್ತೀರಾ, ಅಷ್ಟು ಭಯ ಆರಂಭ ಆಗುತ್ತೆ. ಫಸ್ಟ್ ಫಿಕ್ಸ್ ಆಗಿ ಒಂದು ವಿಷಯದ ಬಗ್ಗೆ ಸ್ಟಿಕ್ ಆನ್ ಆಗ್ಬೇಕು. ಏನು, ಫ್ಯಾಮಿಲಿ ಗಳನ್ನ ನೋಡ್ಕೋಬೇಕು, ಓದೋದ್ರ ಕಡೆ ಗಮನ ಕೊಡ್ಬೇಕಷ್ಟೇ. ಇವೆರಡು ಕೆಲಸನ ನೀವು ಮಾಡಿರ ಅಂತಂದ್ರೆ ಮುಂದೆ ಯಾವ್ದು ಕೂಡ ನಿಮಗೆ ಅಷ್ಟು ಎಫೆಕ್ಟ್ ಬೀಳಲ್ಲ. ಅಂದ್ರೆ ಎಕ್ಸಾಮ್ ನೋಟಿಫಿಕೇಶನ್ ಆದಾಗ ಇವಾಗ ಏನಾದ್ರೂ ನೀವು ಬರೀ ರೂಮರ್ಸ್ ಗಳ ಕಡೆ, ಕತೆಗಳ ಕಡೆ, ಭಯದ ಕಡೆ ನೀವು ಮೈಂಡ್ ಡೈವರ್ಟ್ ಮಾಡಿರ ಅಂತಂದ್ರೆ, ನೋಟಿಫಿಕೇಶನ್ ಆದಲ್ಲಿ ಯಾರು ನಿಮ್ಗೆ ಸಪೋರ್ಟಿವ್ ಆಗಿರಲ್ಲ. ಕೊನೆಗೆ ನೀವುಗಳು ಫೇಸ್ ಮಾಡೋದನ್ನ ಒತ್ತಡವನ್ನ. ಆ ಒತ್ತಡದಿಂದ ಹೊರಗ್ ಬರ್ಬೇಕು, ಎಕ್ಸಾಮ್ ಭಯ ನಮ್ಗೆ ಇರ್ಬಾರ್ದು ಅಂತಂದ್ರೆ, ಇವಾಗ ಮಿನಿಮಮ್ ಸಿಲೆಬಸ್ 1 or 2 ಟೈಮ್ಸ್ ರಿವಿಷನ್ ಆಗಿರ್ಬೇಕು. ಮಿನಿಮಮ್ ಸಿಲೆಬಸ್ ಅಂತ ಯಾವ್ದನ್ನ ಹೇಳ್ತಾ ಇದ್ದೀನಿ, 6 to 10th ಯಾರೆಲ್ಲ HSTR ಓದ್ತಾ ಇದ್ರ 6 to 10th 100% ಪರ್ಫೆಕ್ಟ್ ಆಗಿರ್ಬೇಕು. ಮತ್ತೆ PUC ಕೂಡ 1 or 2 ರೌಂಡ್ಸ್ ಮುಗಿಸ್ಕೊಂಡಿದ್ರೆ ಮಾತ್ರ ಅದು ಮಿನಿಮಮ್ ಸ್ಟಡಿ ಅಂತ ಹೇಳ್ತೀನಿ. ಅದಾದ ನಂತರ GK, ಇಂಗ್ಲಿಷ್ ಅವೆಲ್ಲ ಎಕ್ಸ್ಟ್ರಾ ಸ್ಟಡಿ, ಅವೆಲ್ಲ ಎಕ್ಸ್ಟ್ರಾ ಟೈಮ್ ಕೊಡ್ಲೇಬೇಕು ಅದಕ್ಕೆ. ಸೊ ನಿಮಗೆ ಫೈನಲ್ ಆಗಿ ಹೇಳೋದೇನಂತಂದ್ರೆ, ಭಯ ಬೇಡ, ಆತ್ಮವಿಶ್ವಾಸದಿಂದ ಓದ್ರಿ. ಅದು ರೈಟಿಂಗ್ ಇರ್ಲಿ, ಅಬ್ಜೆಕ್ಟಿವ್ ಇರ್ಲಿ, ಎರಡಕ್ಕೂ ಕೂಡ ಹೊಂದಿಕೊಂಡು ನೀವು ಪರೀಕ್ಷೆ ಬರೆದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಾ. ಈ ಒಂದು ನೋಟಿಫಿಕೇಶನ್ ಅಲ್ಲಿ ಏನಾದ್ರು ನೀವು ಜಾಬ್ ಮಿಸ್ ಮಾಡ್ಕೊಂಡ್ರೆ ಇನ್ನು ಎಷ್ಟು ವರ್ಷ ಕಾಯ್ಬೇಕಾಗುತ್ತೋ ಗೊತ್ತಿಲ್ಲ. ಸೊ ಆ ಒಂದು ಕಾರಣಕ್ಕೆ ಸ್ವಲ್ಪ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಒಂದ್ ಕಡೆ ಕುಂತು ನಿಮ್ಮನ್ನ ನೀವೇ ಮಾತಾಡಿ, ನಿಮ್ ಜೊತೆ ನೀವೇ ಮಾತಾಡಿ. ಮಾತಾಡಿದ ಮೇಲೆ ಅದು ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಸಿಕ್ಕಾದ್ಮೇಲೆ ಓದೋದನ್ನ ಆರಂಭ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.